ನಮಸ್ಕಾರ ಕರ್ನಾಟಕ, ಹೇಗಿದ್ರೆ ಎಲ್ರು. ಸೊ ಇನ್ನೊಂದು ವಿಡಿಯೋಗೆ ನಿಮ್ಗೆ ಎಲ್ಲರಿಗೂ ಸ್ವಾಗತ. ನಾವಿವತ್ತು ಡಿಸ್ಕಸ್ ಮಾಡ್ತಿರೋದು ಆಗ್ಲೇ ತಮ್ನೇಲ್ ನೋಡಿ ಎಲ್ಲರಿಗೂ ಗೊತ್ತೇ ಇರುತ್ತೆ. ಎಸ್ ಬ್ರೋಸ್, ಇಟ್ಸ್ ಸೋಲೋ ಲೆವೆಲಿಂಗ್ ಸೀಸನ್ 2 ಎಪಿಸೋಡ್ 5 and 6. ಎರಡು ಎಪಿಸೋಡ್ ಒಂದು ವಿಡಿಯೋದಲ್ಲಿ ನಿಜವಾಗ್ಲೂ ಆಗೋಗ್ಬಿಟ್ಟಿದೆ ನಂಗಿದು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ಹಾಗೆ ಎಪಿಸೋಡ್ 9 ಬಂದಾಗ ಹೋಗಿದೆ. ನಾನ್ ಪ್ರಯತ್ನ ಮಾಡ್ತಿದ್ದೀನಿ ರೀಸೆಂಟ್ ಎಪಿಸೋಡ್ಸ್ ಕ್ಯಾಚ್ ಅಪ್ ಮಾಡೋದಕ್ಕೆ, ಆದ್ರೆ ಟೈಮು ನಂಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ಸೊ ಬ್ರದರ್ಸ್ ಎಕ್ಸ್ಪ್ಲನೇಷನ್ ಸ್ಟಾರ್ಟ್ ಮಾಡೋಣ, ರೆಡಿ ಆಗಿ. ಎಪಿಸೋಡ್ 5 ಎಪಿಸೋಡ್ 4 ಎಂಡಿಂಗ್ ಇಂದಾನೆ ಸ್ಟಾರ್ಟ್ ಆಗುತ್ತೆ. ಚಾಯನ್ ಸಂಜಿನು ಇನ್ಲಾಸ್ ಬಂದು ಕೇಳ್ತಾಳೆ, ನೀನ್ ಇಲ್ಲೇನ್ ಮಾಡ್ತಿದ್ಯೋ ಅಂತ ಹೇಳಿ. ಅದಕ್ಕೆ ಸಂಜಿನು, ನಾನ್ ನಿಜವಾಗ್ಲೂ ದಾರಿ ಮರ್ತೋಗ್ಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟೆ ಅಂತ ಹೇಳಿ ಅವ್ನ್ ಕಾಗೆ ಆರಿಸಿ ಅಲ್ಲಿಂದ ಹೊರಟೋದ. ಆದ್ರೆ ಇಲ್ಲಿ ಅಕ್ಕಂಗೆ ಡೌಟ್, ಯಾಕಂದ್ರೆ ಅವಳು ನೋಡಿದಾಗ ಅವನ ಕೈಯಲ್ಲಿ ಒಂದು ವೆಪನ್ ಇತ್ತು, ಆದ್ರೆ ಈಗಿಲ್ಲ. ಹಾಗೆ ಜಿನ್ನು ಅವಳು ಮುಂದಿಂದ ಹೋಗಿದ ತಕ್ಷಣನೇ ಅಕ್ಕಂಗೆ ಉಚ್ಚನಾಯಿ ಕಳಿಸ್ತು. ಆಮೇಲೆ ಅವಳು ಬಂದು ನಿಜವಾಗ್ಲೂ ಮೂಸ್ ನೋಡ್ತಾಳೆ. ಆಗೋಗಿದ್ರೆ ಚೆನ್ನಾಗಿರ್ತಿತ್ತು, ಆದ್ರೆ ಆಗಲ್ಲ. ನಿಜವಾಗ್ಲೂ ಕನಸಿಂದ ಆಚೆಗೆ ಬಂದು ಆಗ್ಲೇ ಜಿನ್ನು ಒಂಚೂರು ಶಾಕ್ ಆದ. ಆದ್ರೆ ನಿಮಗೂ ನಮಗೂ ಚೆನ್ನಾಗಿ ಗೊತ್ತು ಇಲ್ಲಿ ಏನ್ ನಡೀತು ಅಂತ ಹೇಳಿ. ಒಂದ್ ಡೀಟೇಲ್ ನಿಮಗೆ ಗೊತ್ತಿರ್ಲಿ, ಚಾಯನ್ ಮುಖದ ಮೇಲೆ ಕರ್ಚಿಫ್ ಯಾಕೆ ಇಟ್ಕೊಂತಾಳೆ ಅಂತ. ಯಾಕಂದ್ರೆ ಅವಳಿಗೆ ಹಂಟರ್ಸ್ ವಾಸನೆಯಿಂದ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ. ಮೇನ್ ಪಾಯಿಂಟ್, ಹಂಟರ್ಸ್ ಯಾರ್ಯಾರು ಇದಾರೋ ಅವರಿಂದ. ಇಲ್ಲಿ ನಮಗೆ ಅವಳ ಬಗ್ಗೆ ಒಂಚೂರು ಇನ್ಫಾರ್ಮೇಶನ್ ಸಹ ಗೊತ್ತಾಗುತ್ತೆ ಮೈನಿಂಗ್ ಟೀಮ್ ಇಂದವ. ಅಂಡ್ ನೀವೇನ್ ಇನ್ಸ್ಟಾಗ್ರಾಮ್ ಆಗಿ ಸರ್ಚ್ ಏನ್ ಮಾಡಕ್ ಹೋಗ್ಬೇಡ್ರಿ ಪ್ಲೀಸ್. ಇಲ್ಲಿ ಜಿನು ಒಂಚೂರು ಯೋಚನೆ ಮಾಡ್ತಿರ್ತಾನೆ, ಅವಳಿಗೆ ನನ್ನಿಂದ ಯಾಕೆ ವಾಸನೆ ಬರ್ಲಿಲ್ಲ ಅಂತೇಳಿ ಅವನ ಆಚೆಗೆ ಹಂಗೆ ಹೋದ. ಆಚೆಗೆ ಹೋದ್ಮೇಲೆ ಇಲ್ಲಿ ಮೈನಿಂಗ್ ಟೀಮ್ ಕ್ಯಾಪ್ಟನ್ ಜಿನು ಇಂದ ಹೆಲ್ಪ್ ಕೇಳ್ತಾನೆ, ಮುಂದೆ ನಡೆಯೋ ಮೈನಿಂಗ್ ಟೀಮ್ಗೆ ನೀನ್ ಬರ್ತೀಯನಪ್ಪ ಅಂತೇಳಿ. ಆದ್ರೆ ಇಲ್ಲಿ ಜಿನು ದುಡ್ಡು ಬೇಕು, ಸೊ ಅವನು ಎಸ್ ಅಂದ. ನೆಕ್ಸ್ಟ್ ನಾವು ನೋಡಿವು ಚಾಯನ್ ಇಲ್ಲಿ ಜಿನುವಿನ ಬ್ಯಾಕ್ ಗ್ರೌಂಡ್ ಬಗ್ಗೆ ಚೆಕ್ ವೆರಿಫೈ ಮಾಡಕ್ಕೆ ಒಬ್ಳಿಗೆ ಹೇಳ್ತಾಳೆ. ಆದ್ರೆ ಅವ್ರು ಪೂರ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಜಿನು ಬ್ಯಾಕ್ ಗ್ರೌಂಡ್ ಒಂದು ರಿಪೋರ್ಟ್ ಎಲ್ಲ ಬ್ಲಾಕ್ ಆಗಿದಾವೆ. ಯಾಕೆ ಅಂತ ಹೇಳಿ ಅವಳು ಯೋಚನೆ ಮಾಡ್ತಾ ಮಲಕ್ಕೊಂತಾಳೆ. ಬೈ ದ ವೇ ಈ ಸೀನ್ ನೋಡಿ ಏನ್ ಅನ್ಸುತ್ತೆ, ತುಂಬಾ ಚೆನ್ನಾಗಿರುವ ಸೂಪರ್ ಆಗಿದೆ. ನೆಕ್ಸ್ಟ್ ನಾವು ನೋಡ್ತೀವಿ ಸಂಜಿನು ಇಲ್ಲಿ ಮೈನಿಂಗ್ ಟೀಮ್ ಬರ್ತಾನೆ. ಅವ್ನು ಬಂದಾದ್ಮೇಲೆ ಇನ್ನೊಂದು ಅವನಿಗೆ ಒಂಚೂರು ಒಳ್ಳೆ ಫೀಲಿಂಗ್ ಬರುತ್ತೆ. ಅವರೆಲ್ಲ ಕೆಲಸ ಮುಗಿದ್ಮೇಲೆ ಇಲ್ಲಿ ಜಿನ್ಗೆ ಅಪ್ರಿಶಿಯೇಟ್ ಮಾಡ್ತಿರ್ತಾರೆ. ನೆಕ್ಸ್ಟ್ ನಾವು ನೋಡಿ ಅಲ್ಲಿಗೆ ಒಬ್ಬ ಸಂಕಿಹೋನ್ ಅಂತ ಹೇಳಿ ಒಬ್ಬ ಕ್ಯಾಪ್ಟನ್ ಬರ್ತಾನೆ. ಅವ್ನು ಇಲ್ಲಿ ಬಂದು ಮೈನಿಂಗ್ ಟೀಮ್ ಕ್ಯಾಪ್ಟನ್ ಕೇಳ್ತಾನೆ, ನಾವು ಎ ರ್ಯಾಂಕ್ ಡಂಜನ್ ಹೋಗ್ತಿದೀವಿ, ನಮ್ಗೊಬ್ಬ ಪೋರ್ಟರ್ ಬೇಕು. ಪೋರ್ಟರ್ ಅಂದ್ರೆ ನೀವು ಬೇಸಿಕಲಿ ಒಬ್ಬ ಕೂಲಿ ಆಳು ಅಂತ ಹೇಳಿ ತಿಳ್ಕೊಳ್ರಿ. ಅವರೆಲ್ಲ ನಿಜವಾಗ್ಲೂ ಎ ರ್ಯಾಂಕ್ ಡಂಜನ್ ಜನ್ಮಕ್ಕೆ ಹೋಗೋಣ ಅಂತ ಹೇಳಿ ಎದ್ರೋದ್ರು. ನಾವಂತೂ ಬರಲ್ಲ ಕಣಪ್ಪ ಅಂತ ಹೇಳಿ. ಆದ್ರೆ ಸಂಘ ಇಲ್ಲಿ ಹೇಳ್ದ, ನಾನು ಹೋಗ್ತೀನಿ. ಬೈ ದ ವೇ ಈ ಕ್ಯಾಪ್ಟನ್ ತುಂಬಾ ಒಳ್ಳೆಯವರು, ಮುಂದೆ ಗೊತ್ತಾಗುತ್ತೆ ಯಾಕೆ ಅಂತ ಹೇಳಿ. ಅವನು ಇಲ್ಲಿ ಜಿನುಗೆ ಅವ್ರ ಗ್ರೂಪ್ ಮೆಂಬರ್ಸ್ ಎಲ್ಲ ಇಂಟ್ರೊಡ್ಯೂಸ್ ಮಾಡ್ತಾನೆ. ಪಾಪ ಇವ್ರಿಗೆ ಗೇಟ್ ಒಳಗೆ ಹೋದಾಗ ಜಿನುಗೆ ಇಲ್ಲಿ ಒಂಚೂರು ಆಡ್ ಫೀಲ್ ಆಗುತ್ತೆ. ಆದ್ರೆ ಇಲ್ಲೊಬ್ರು ಮೇಡಮ್ ಅವನು ನೋಡಿ ಹೇಳ್ತಾರೆ, ಎದ್ರ ಬೇಡ, ನಾವಿಲ್ಲಿ ನಿಜವಾಗ್ಲೂ ನೀನು ಪ್ರೊಟೆಕ್ಟ್ ಮಾಡ್ತೀವಿ. ಆದ್ರೆ ಇಲ್ಲಿ ಮೇಡಮ್ ಈ ಪಾಪ ಗೊತ್ತಿಲ್ಲ, ಮುಂದೆ ಇವನೇ ಅವ್ರಿಗೆ ಪ್ರೊಟೆಕ್ಟ್ ಮಾಡ್ತಾನೆ ಅಂತ ಹೇಳಿ. ಆಗ್ಲೇ ಇವ್ರ ಮೇಲೆ ಉಲ್ಫ್ ಅಟ್ಯಾಕ್ ಆಗುತ್ತೆ. ಇವ್ರು ಅವ್ರ ಟೀಮ್ ಪವರ್ ಇಂದ ಅವ್ರನ್ನೆಲ್ಲ ಹೊಡೆದಾಕ್ತಾರೆ. ಅವ್ರನ್ನೆಲ್ಲ ಹೊಡೆದಾಕದ್ಮೇಲೆ ನಿಜವಾಗ್ಲೂ ಇಲ್ಲಿ ಅವ್ರಿಗೆ ಡೌಟ್ ಬರುತ್ತೆ, ಏನ್ ಟೆನ್ಷನ್ಗೆ ಈ ಉಲ್ಫ್ ಯಾಕಿದೆ. ಆಗ್ಲೇ ಅಲ್ಲಿ ನಿಜವಾಗ್ಲೂ ಟೈಮ್ ಮೀರೋಗುತ್ತೆ. ಇಲ್ಲಿ ಎಂಟ್ರಿ ಕೊಡ್ತಾರೆ ಐ ಆರ್ಸ್ ಅಂದ್ರೆ ಇವ್ರೆ ನೋಡ್ರಿ. ಆದ್ರೆ ಹೆಂಗೋ ಹಂಗೆ ಬಡ್ದಾಡಿ ಹೊಡೆದಾಡಿ ಕೊಚ್ಚಾಡಿ ನಿಜವಾಗ್ಲೂ ಅವರು ಪ್ರಾಣ ಇನ್ನೇನ್ ಕಳ್ಕೊಂಬೇಕು ಅನ್ನೋಷ್ಟರಲ್ಲಿ ನಿಜವಾಗ್ಲೂ ಜಿನು ಬಂದು ಅವ್ರಿಗೆ ಗೊತ್ತಾಗ್ದಂಗೆ ಅವ್ರನ್ನೇ ಸೇವ್ ಮಾಡ್ತಾರೆ. ಈ ಸೀನ್ ನಿಜವಾಗ್ಲೂ ಚೆನ್ನಾಗಿತ್ತು ಬ್ರೋ. ಅವ್ರನ್ನೆಲ್ಲ ಹೊಡೆದಾಕದ್ಮೇಲೆ ಇಲ್ಲ ಅವರು ಥಿಂಕ್ ಮಾಡ್ತಾರೆ, ಮುಂದೆ ಹೋಗೋಣವಾ ಇಲ್ಲ ಬೇಡವಾ. ಆದ್ರೆ ಸಂಖ್ಯೋನ್ ಒಬ್ಬ ಒಳ್ಳೆ ಕ್ಯಾಪ್ಟನ್, ಸೊ ಅವನ್ ಹೇಳ್ದ ವಾಪಸ್ ನಡೀರಿ ಅಂತ ಹೇಳಿ. ಆದ್ರೆ ವಾಪಸ್ ಹೋಗಕ್ಕೆ ಗೇಟ್ ಸೀಲ್ ಆಗೋಗಿದೆ. ನಿಜವಾಗ್ಲೂ ಇವ್ರ 10 ಅವರ್ಸ್ ಹೊಡಿಯಕ್ಕೆ ಅವ್ರಿಗೆ ಜೀವ ಬಾಯಿಗೆ ಬಂದಿತ್ತು. ಈಗ ಗೇಟ್ ಸೀಲ್ ಆಗೋಗಿದೆ. ವರ್ಸ್ಟ್ ಸಿಚುವೇಶನ್. ಅದ್ ಮೊದ್ಲೇ ಎ ರ್ಯಾಂಕ್ ಡಂಜನ್. ನಿಜವಾಗ್ಲೂ 10 ಅವರ್ಸ್ ಹೊಡಿಯಕ್ಕೆ ಅವ್ರಿಗೆ ನಿಜವಾಗ್ಲೂ ಚಡ್ಡಿ ಹರಿದೋತು. ಈಗ ಅವ್ರಿಗೆ ಆಚೆ ಹೋಗಿ ಗೇಟ್ ಸೀಲ್ ಆಗೋಗಿದೆ. ಈಗ ಅವರು ಡಂಜನ್ ಬಾಸ್ ನೋಡಿಬೇಕು. ಸೂಪರ್. ಈಗ ಒಂಚೂರು ನಿಮಗೆ ಐಕ್ ಸಿಕ್ಕಿರುತ್ತೆ. ಅವ್ರು ಹಿಂದೆ ನೋಡ್ತಾರೆ, ಆಗ್ಲೇ ಐ ಅವರ್ಸ್ ಆರ್ಮಿ ಇಲ್ಲಿಗೆ ಬಂದಿದೆ. ಅವರಿಂದ ಅವ್ರ ಲೀಡರ್ ಕಿಹೋನ್ ಜೊತೆ ಮಾತಾಡ್ತಾನೆ. ಅವ್ನು ಹೇಳ್ದ, ನೀನು ನನ್ ಸೋಲ್ಜರ್ ಕೈಯಲ್ಲಿ ಸಾಯ್ತೀಯಾ ಇಲ್ಲ ನನ್ನ ನೋಡಕ್ ಬರ್ತೀಯಾ ನನ್ನ ಅರಮನೆಗೆ. ಅದಕ್ಕೆ ಅವನ ಅವ್ರಿಗೆ ಪಾಪ ಇಲ್ಲಿ ಚಾನ್ಸೇ ಇಲ್ಲ. ಅವ್ನ್ ಸಂಘ ಕರ್ದು ಹೇಳ್ದ, ನಾವು ಬಾಸ್ ನೋಡಿದ ತಕ್ಷಣ ನೀನು ಹಿಂದೆ ಓಡೋಗಿ ಸರ್ವಿಲೆನ್ಸ್ ಟೀಮಿಗೆ ಹೇಳು. ಇವ್ನ ವಿಚಾರ ತುಂಬಾ ಒಳ್ಳೆವ, ಆದ್ರೆ ಯಾರ್ ತಾವ್ ಹೇಳ್ತಿದ್ದೀನಿ ಅಂತ ಹೇಳಿ ಇವ್ನಿಗೆ ಇನ್ನ ಗೊತ್ತಿಲ್ಲ. ಅಲ್ಲಿಗಾಗ್ಲೇ ಚಾಯನ್ ಎಂಟ್ರಿ ಕೊಡ್ತಾಳೆ. ಇಲ್ಲಿ ಜಿನು ನೋಡಕ್ ಅವ್ರು ಬರ್ತಾಳೆ ಮೈನಿಂಗ್ ಟೀಮಿಗೆ. ಆದ್ರೆ ಅವಳಿಗೆ ಗೊತ್ತಾಗುತ್ತೆ ಜಿನು ಆಗ್ಲೇ ಒಳಿಕ್ ಹೋಗಿದ್ದಾನೆ ಎ ರ್ಯಾಂಕ್ ಡಂಜನ್ ಒಳಿಗೆ. ಆಗ್ಲೇ ನಾವು ನೋಡ್ತೀವಿ ಹೈ ಆರ್ಸ್ ಲೀಡರ್ ಕರಗಲನ್ನ. ಆ ಸೀನು, ಆ ಬಿಜಿಎಂ ವಾಯ್ಸ್ ಆಕ್ಟಿಂಗ್ ಮಾತ್ರ ಮಸ್ತ್ ಆಗಿತ್ತು ಗುರು. ಪ್ಯೂರ್ ಗೂಸ್ ಬಂಪ್ಸ್ ಬಂದದ್ದು ಆ ಸೀನ್ ನೋಡಿ. ನೀವು ನೋಡಿ ಇಲ್ಲಿಗೆ ಎಪಿಸೋಡ್ 5 ಎಂಟು. ಓವರ್ ಆಲ್ ಎಪಿಸೋಡ್ 5 ಬರೀ ಬಿಲ್ಡ್ ಅಪ್ ಟೀಸರ್ ಅಷ್ಟೇ. ಮೇನ್ ಮೂವಿ ಎಪಿಸೋಡ್ 6 ಅಲ್ಲಿ ಇದೆ. ಎಪಿಸೋಡ್ 6 ಮಾತ್ರ ನೆಕ್ಸ್ಟ್ ಬರೋಣ ಎಪಿಸೋಡ್ 6 ಬಗ್ಗೆ. ಎಪಿಸೋಡ್ 6 ಮಾತ್ರ ಹೇಳಂಗೆ ಇಲ್ಲ, ಬೆಂಕಿ ಇತ್ತು ಗುರು. ಸಂಜಿನು ಇಷ್ಟೊತ್ತಿಂದ ಒಳಗ್ ಕೋಪ ಇಟ್ಕೊಂಡಿದ್ನಲ್ಲ, ಅದೆಲ್ಲ ಎಪಿಸೋಡ್ 6 ಅಲ್ಲಿ ಆಚೆ ಬರುತ್ತೆ. ಆಗ್ಲೇ ಮ್ಯೂಸಿಕ್, animation,
ಆಕ್ಷನ್, ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾತ್ರ ಅಮೇಸಿಂಗ್ ಇತ್ತು ಗುರು. ನೋಡ್ಬೇಕಾಯ್ತು ನೀವು ನಿಜವಾಗ್ಲೂ. ಅರೆ ನೀವು ನೋಡೇ ಇರ್ತೀರಾ. ಈ ಎಪಿಸೋಡ್ ಎಷ್ಟು ಓಡ್ತು ಅನ್ನೋ ಯೋಚನೆ ನೀವು ಈ ಒಂದ್ ವಿಚಾರದಿಂದ ತಿಳ್ಕೊಳ್ರಿ. ನಿಜವಾಗ್ಲೂ ಈ ಎಪಿಸೋಡ್ ಸ್ಟ್ರೀಮ್ ಆಗ್ತಿತ್ತಲ್ಲ ಆ ಒಂದು ವೆಬ್ಸೈಟ್ ಪೂರ ಬ್ರೇಕ್ ಆಗೋಯ್ತು. ರೆಕಾರ್ಡ್ ಬ್ರೇಕಿಂಗ್ ಎಪಿಸೋಡ್ ಇದು. ನೋಡ್ರಿ ಆಮೇಲೆ ನೀವು ಮಾತಾಡ್ರುವಂತೆ. ಎಪಿಸೋಡ್ 6 ನಾವು ನೋಡ್ತೀವಿ ನಿಮ್ ಕೃಷ್ಣ. ಇಲ್ಲ ಅವಳು ಯೋಚನೆ ಮಾಡ್ತಿದ್ಲು, ಒಬ್ಬ ಈ ರ್ಯಾಂಕ್ ಅಂಟರು ಯಾಕೆ ಎ ರ್ಯಾಂಕ್ ಬೆಂಜನ್ ಒಳಿಗ್ ಹೋದ. ಅವಳು ಇಲ್ಲಿ ಹೆಲ್ಪ್ ಮಾಡಕ್ಕೆ ಅಂತ ಹೇಳಿ ಒಳಗ್ ಹೋಗ್ತಾಳೆ. ಆದ್ರೆ ಅವಳು ಇಲ್ಲಿ ಯೋಚನೆ ಮಾಡ್ತಾಳೆ, ಕೈಯಲ್ಲಿ ಯಾವ್ದು ವೆಪನ್ ಇಲ್ಲ. ವಿಧಿ ಇಲ್ಲದೆ ಅವಳು ನಾಚಿಕೆಯಿಂದ ಪಿಕಾಸಿ ತಗೊಂಡು ಹೋಗ್ತಾಳೆ. ನೆಕ್ಸ್ಟ್ ನಾವು ಅದೇ ಟೀಮ್ ನ ಆರ್ಕ್ಸ್ ಕ್ಯಾಸಲ್ ಅಲ್ಲಿ ನೋಡ್ತೀವಿ. ಅವರಿಲ್ಲಿ ಬರ್ತಾರೆ. ನಿಜವಾಗ್ಲೂ ಅಟ್ಮಾಸ್ಫಿಯರ್ ನೋಡ್ಬೇಕಾಯ್ತು ಎಷ್ಟು ಭಯಂಕರವಾಗಿತ್ತು ಅಂತ ಹೇಳಿ. ಅವರೆಲ್ಲ ಇಲ್ಲಿ ನಿಜವಾಗ್ಲೂ ಎದ್ರೋದ್ರ ಮಧ್ಯದಾಗ ಇಲ್ಲಿ ಡಂಜನ್ ಬಾಸ್ ಬರ್ತಾನೆ. ಅವ್ನು ಇಲ್ಲಿ ಸ್ಪೀಚ್ ಕೊಡ್ತಾನೆ. ಅವ್ನು ನಿಜವಾಗ್ಲೂ ನೋಡಿ ಇವರೆಲ್ಲ ಹೇದ್ಕೊಂಡ್ಬಿಟ್ರಲ್ಲೇ, ಯಾರು ಅಲ್ಲಾಡ್ಲಿಲ್ಲ. ಅದೇ ಟೈಮ್ ಕಿವನ್ ಕೇಳ್ತಾನೆ, ನೀನ್ ನಮ್ಮನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದೆ. ಅದಕ್ಕೆ ಕರಗಲ್ಲ ಏನ್ ಹೇಳ್ತಾನೆ, ಎಂಟರ್ಟೈನ್ಮೆಂಟ್ ಗೋಸ್ಕರ ನಿಮ್ಮನ್ನ ನಿಜವಾಗ್ಲೂ ಟಾರ್ಚರ್ ಮಾಡಿ ಹಿಂಸೆ ಕೊಟ್ಟು ಸಣ್ಣದಾಗ ಪೀಸ್ ಮಾಡಿ ಆಮೇಲೆ ನಿಮ್ಮನ್ನ ತಿನ್ನಕ್ಕೆ. ಇದನ್ ಕೇಳಿ ಕ್ಯೂ ನಿಜವಾಗ್ಲೂ ಎದ್ರೋದ. ಅವ್ನು ಹೇಳ್ದ, ನಾವ್ ನಿಜವಾಗ್ಲೂ ಆಟ ಸಾಮಾನೇನಲ್ಲ ಅಂತ ಹೇಳ್ಬಿಟ್ಟು ಅವನ ಅಟ್ಯಾಕ್ ಮಾಡಕ್ ಮುಂದೆ ನುಗ್ತಾನೆ. ಆದ್ರೆ ಹಿಂದೆ ನೋಡ್ತಾನೆ ಅವ್ರ ಟೀಮಿಗೆ ಅವಾಗ್ಲೇ ಗೊತ್ತಾಗೋಗಿನೆ ನಾವ್ ಇವ್ರ ಮುಂದೆ ನಿಜವಾಗ್ಲೂ ಏನು ಅಲ್ಲ. ಆದ್ರೆ ಇವನು ಒಂಚೂರು ಧೈರ್ಯ ಮಾಡಿ ಮುಂದೆ ನುಗ್ತಾನೆ. ಆದ್ರೆ ಅದೇ ಟೈಮಿಗೆ ವಿಲನ್ ಕುಂತ ಜಾಗದಲ್ಲಿ ಅವನಿಗೆ ಮೇಕೆ ಕೆಳಗೆ ಆಡಿಸಿ ಬಿಕಾಸ್ ಆಫ್ ಗ್ರಾವಿಟೇಷನ್ ಮ್ಯಾಜಿಕ್ ಅವನು ನಿಜವಾಗ್ಲೂ ಹೆಂಗ್ ಹೊಡೆದ ಅಂದ್ರೆ ಅಲ್ಲಿ ಕೊನೆ ಸಾಯ ರೇಂಜಿಗೆ ಹೊಡೆದಿದ್ದ. ಪಾಪ ಅವನ್ ಪರಿಸ್ಥಿತಿ ನೋಡಕ್ ಆಗದೆ ಹೀರೋ ಆದವನ್ ಸುಮ್ನೆ ಇರ್ತಾನ. ಅವನು ಸೇವ್ ಮಾಡಿ ಒಂದ್ ಡೈಲಾಗ್ ಹೇಳ್ದ ಬ್ರೋ. ಆ ಡೈಲಾಗ್ ನಿಜವಾಗ್ಲೂ ಪ್ಯೂರ್ ಗೂಸ್ ಬಂಪ್ಸು. ಇದನ್ನ ನೋಡಿ ಒಬ್ಬ ಇನ್ಲಾಸ್ ಹೊಡಿಯಕ್ ಬರ್ತಾನೆ. ಆದ್ರೆ ಜಿಮ್ಮು ಫ್ಲೆಕ್ಸ್ ಮಾಡಕ್ ಬಿಡ್ತಾನ. ಅವನು ಕುಂತ ಜಾಗದಲ್ಲಿ ಆಟ ತೋರಿಸ್ದ. ಆ ಸೀನ್ ಮಾತ್ರ ಮಸ್ತ್ ಇತ್ತು. ನಿಜವಾಗ್ಲೂ ನಿಮ್ಗೂ ಗೂಸ್ ಬಂಪ್ಸ್ ಬಂದೇ ಇರುತ್ತೆ. ಅದನ್ನ ನೋಡಿ ಅಣ್ಣನ್ ಒಳಗಿಂದ ಬೆಂಕಿ ಕಿತ್ಕೊಂಡ್ ಬರುತ್ತೆ. ಅವ್ನ್ ಮಕ್ಕೊಡದ್ರಂಗೆ ಹೇಳ್ದ, ನಾನೇ ನಿನ್ನನ್ ಸಾಯಿಸ್ತೀನಿ ಅಂತ ಹೇಳಿ. ಈಗ ನೀವು ಜಸ್ಟ್ ಖಾರಪುರಿ ತಗೊಂಡು ಎಪಿಸೋಡ್ ಸೀನ್ ಎಂಜಾಯ್ ಮಾಡಿ ಅಷ್ಟೇ. ಅದೇ ಟೈಮಿಗೆ ಇಲ್ಲಿ ಸರ್ವೆಲೆನ್ಸ್ ಟೀಮ್ ಬರ್ತಾರೆ. ಅವರು ಒಳಗೆ ಹೋಗ್ತಾರೆ. ಯಾಕಂದ್ರೆ ಈ ಗೇಟು ಅವ್ರಿಗೆ ಡೌಟ್ ಬಂದು ಮತ್ತೆ ರೀಡಿಂಗ್ ಚೆಕ್ ಮಾಡಕ್ ಹೇಳ್ತಾರೆ. ಆದ್ರೆ ರೀಡಿಂಗ್ ಚೆಕ್ ಮಾಡಿದಾಗ ಗೊತ್ತಾಯ್ತು ಇದು ಎಸ್ ರ್ಯಾಂಕ್ ಇದೆ ಗೇಟು. ಅವ್ರಿಗೆ ಸರಿ ಇಲ್ಲ ಅಂತ ಹೇಳಿ ಅನ್ಸ್ಬಿಟ್ಟು ಅವ್ರು ನಿಜವಾಗ್ಲೂ ಒಳಗೆ ಹೋಗ್ತಾರೆ. ಆಗ್ಲೇ ನಾವು ನೋಡ್ತೀವಿ ಚಾಯಿನ ಒಂದ್ ಸ್ವಲ್ಪ ಹೈ ಅರ್ತ್ ನೋಡೋದು ಅವಳು ಒಳಗೆ ಹೋಗ್ತಿರ್ತಾಳೆ. ಅದೇ ಟೈಮಿಗೆ ಇಲ್ಲಿ ಡಂಜನ್ಸ್ ಬಾಸ್ ಆಡ್ಕೊಂತಿದ್ದ, ನೀನು ಇವ್ರನ್ನೆಲ್ಲ ಇಟ್ಕೊಂಡು ನನ್ನನ್ನು ಸಾಯಿಸ್ತೀಯ. ಅದೇ ಟೈಮಿಗೆ ಇದಾಗೋಗುತ್ತೆ. ನೆಕ್ಸ್ಟ್ ಈ ಸೀನ್ ನಿಜವಾಗ್ಲೂ ಕಣ್ ಮಿಟಿಕ್ಸೋದ್ರಲ್ಲಿ ಅವ್ರನ್ನೆಲ್ಲ ಕೊಚ್ಚಾಗ್ತಿದ್ರು ಇವರೆಲ್ಲ. ಅವ್ರು ನಿಜವಾಗ್ಲೂ ಬ್ಲಿಂಕ್ ಆಗೋಷ್ಟೊತ್ತಿಗೆ ಸತ್ತೋಗ್ತಿದ್ರು. ಇದೇನ್ ಬ್ಯಾಟ್ ಅಲ್ಲ, ಮ್ಯಾಸಾಕರ್. ನೆಕ್ಸ್ಟ್ ನಡೆಯುತ್ತೆ ಲೀಡರ್ಸ್ ಫೈಟ್. ಕರಗಲ್ಲ ಅವನೆಲ್ಲ ಶಕ್ತಿಯಿಂದ ಸಂಜಿನು ಹೊಡೆಯಕ್ಕೆ ಟ್ರೈ ಮಾಡ್ದ. ಆದ್ರೆ ಇಲ್ಲಿ ಆಗ್ಲಿಲ್ಲ. ಸಂಜಿನು ಇಲ್ಲಿ ಮತ್ತೆ ಅವನ್ ಜನನ್ನೇ ಎಬ್ರಿಸಿ ಅವ್ರ ಕಡೆನೆ ವಿರುದ್ಧ ಹೋರಾಡಕ್ಕೆ ಹೇಳ್ತಾನೆ. ಆಗ್ಲೇ ಇಲ್ಲೊಂದು ವಿಯರ್ಡ್ ಸೀನ್ ನಡೆಯುತ್ತೆ. ಕರಗಲ್ಲ ಗ್ಲಿಚ್ ಆಗ್ತಾನೆ. ಅವನು ಇಲ್ಲಿ ಯೋಚನೆ ಮಾಡಿದ ಸಡನ್ ಆಗಿ ನಾನ್ ಯಾಕೆ ಇಲ್ಲಿದ್ದೀನಿ, ನನ್ ಕಿವಿಲಿ ಒಂದು ವಾಯ್ಸ್ ಕೇಳಿಸ್ತಿದಿ ಎಲ್ಲಾ ಮನುಷ್ಯನ ಸಾಯಿಸಕ್ಕೆ. ಅದೇನು ಹೀಗೆ ಬರುಕನ್ ಜೊತೆ ಬ್ಯಾಟಲ್ ಆಡ್ತಾ ಇರ್ಬೇಕಾದ್ರೂ ಹೀಗೆ ಗ್ಲಿಚ್ ಆಗಿದ್ದ ಬರುಕ. ಹಿಂದಿನ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತೇ ಇರುತ್ತೆ. ಸೊ ಇಲ್ಲಿ ಅವನು ಮತ್ತೆ ಜ್ಞಾನದಿಂದ ಇದ್ದು ಫೈಟ್ ಮಾಡಕ್ಕೆ ಮುಂದೆ ಬರ್ತಾನೆ. ಟ್ಯಾಂಕ್ ಅಂಡ್ ಕ್ರಿಸ್ ಫ್ಲೆಕ್ಸ್ ಅಂತ ಯಾರಾದ್ರೂ ಹೇಳ್ರು ಅವರಿಗೆ ಈ ಸೀಸನ್ MC ಅವರಲ್ಲ ಅಂತ ಹೇಳಿ. ಮುಂದೆ ಯಾರು ಬರಕ್ಕೆ ಇಲ್ಲ. ಅನಿಮೇಷನ್ ಆಕ್ಷನ್ ಮಾತ್ರ ಬೆಂಕಿ. ಮುಂದೆ ಯಾರು ಬಂದ್ರು ಕೊಚ್ಚಾಕಡೆ ಹೋಗ್ತಾ ಇರೋದೇ ಅವರು. ಅನಿಮೇಷನ್ ಜಾಸ್ತಿ ಸರಿನೇ ಹೇಳಿದೀನಿ ಅಂತ ಹೇಳಿ ಗೊತ್ತು. ಆದ್ರೆ ನಮ್ ಫೀಲಿಂಗ್ ಒಳಗಾಸ್ ಬರ್ತಿರೋದು ನಿಮಗೆ ಅರ್ಥ ಆಗ್ಬೋದು ಬ್ರೋ. ನಿಜವಾಗ್ಲೂ ಹಂಗಿತ್ತು ಫೈಟ್ ಅದು. ನೆಕ್ಸ್ಟ್ ನಾವು ಜಿನ್ವು ವರ್ಸಸ್ ಕರಗಲನ್ ಫೈಟ್ ನೋಡ್ತೀವಿ. ಕರಗಲನ್ ಇಲ್ಲಿ ಜಿನ್ವು ಸಾಯ್ಸಕ್ ನಿಜವಾಗ್ಲೂ ಅವ್ನ ಪ್ರಾಣ ಎಲ್ಲ ಹೊಟ್ಟೆ ಇಟ್ಟು ಅವ್ನು ಇರೋ ಬರೋ ಮ್ಯಾಜಿಕ್ ಪವರ್ ನೆಲ್ಲ ಹಾಕಿ ಹೋರಾಡ್ತಾನೆ. ಅದೇ ಟೈಮ್ ಇಲ್ಲಿ ಚಾಯ್ ಬರ್ತಾಳೆ. ಅವಳು ಇಲ್ಲಿ ಹೋಗಿ ಅವ್ನ ಗುಂಪಿಗೆ ಸೇರ್ಕೊಂತಾಳೆ. ಈ ಫೈಟ್ ಮಧ್ಯೆ ನಿಜವಾಗ್ಲೂ ಈ ಮನುಷ್ಯರು ನೀವು ಮರ್ತೇ ಹೋಗಿರ್ತೀರ ನಿಜವಾಗ್ಲೂ ಗೊತ್ತು. ಇಲ್ಲಿ ನಿಜವಾಗ್ಲೂ ಜಿನ್ವು ಕರಗಲನ್ನ ಸಣ್ಣದಾಗಿ ಉರಿಸಿ ಸಣ್ಣದಾಗಿ ಸಾಯಿಸ್ತಿರ್ತಾನೆ. ಸೌಂಡ್ ಎಫೆಕ್ಟ್ ಮಾತ್ರ ಮಸ್ತ್ ಇತ್ತು ಬ್ರೋ. ಅನಿಮೇಷನ್ ಬಿಡ್ರಿ ಮಾತಾಡಲ್ಲ ಗೊತ್ತು. ಅದೇ ಟೈಮಿಗೆ ಇಲ್ಲಿ ಊಜಿನ್ ಚೋಲು ಸಹ ಬರ್ತಾನೆ. ಅಂಡ್ ಈ ಆಲ್ಸೋ ಶಾಕ್. ನೆಕ್ಸ್ಟ್ ಇಲ್ಲಿ ಸಂಜಿನ್ ಪವರ್ ನೋಡಿ ಮತ್ತೆ ಮೇಡಮ್ ಸ್ನೈಕ್ ಹಚ್ತು. ಅವ್ನ್ ಪಾಪ ಕರಗಲನ್ ಇಲ್ಲಿ ಅವ್ನ ಕೊನೆ ಇಸ್ರು ಇರೋವರೆಗೂ ಅವ್ನ ಜೊತೆ ಹೋರಾಡ್ದ. ಎಂತ ವಿಲನ್ ನೋಡ್ರಿ. ನೆಕ್ಸ್ಟ್ ಇಲ್ಲಿ ಕರಗಲನ್ನೆಲ್ಲ ಸಾಯಿಸಿದ್ಮೇಲೆ ಜಿನ್ನು ಅವ್ನ ಶ್ಯಾಡೋನೆ ಎಕ್ಸ್ಟ್ರಾಕ್ಟ್ ಮಾಡ್ತಾನೆ. ಎಕ್ಸ್ಟ್ರಾಕ್ಟ್ ಮಾಡಿ ಅವ್ನಿಗೊಂದು ಒಳ್ಳೆ ಹೆಸರು ಕೊಟ್ಟ. ಇದನ್ನ ನೋಡಿ ನಿಜವಾಗ್ಲೂ ಅಲ್ಲಿರೋ ಮಿಕ್ಕಿದ ಮನುಷ್ಯರೆಲ್ಲ ಶಾಕ್. ಅವ್ರು ಬಂದೆಲ್ಲ ಕೇಳ್ತಾರೆ ಏನಾಯ್ತು, ಯಾರು ಅವರೆಲ್ಲ, ನೀನ್ ಯಾರು, ನೀನ್ ಏನ್ ಮಾಡ್ತಿದ್ದೆ ಇಲ್ಲಿ. ಅದೇ ಟೈಮಿಗೆ ಸರ್ವೆಲೆನ್ಸ್ ಟೀಮ್ ಮುಂದೆ ಬಂದು ಹೇಳ್ತಾರೆ, ಇವನೊಬ್ಬ ಎಸ್ ರ್ಯಾಂಕ್ ಅಂಟರು, ನಿಮಗೆ ಹೆಲ್ಪ್ ಮಾಡಕ್ಕೋಸ್ಕರ, ನಿಮ್ಮನ್ ಪ್ರೊಟೆಕ್ಟ್ ಮಾಡಕ್ಕೋಸ್ಕರನೇ ಇವನು ಪೋರ್ಟರ್ ಅಂತ ಹೇಳಿ ನಿಮಗ್ ನಾಟಕ ಮಾಡಿ ಕೆಲಸ ಮಾಡ್ದ ಅಷ್ಟೇ ಅಂತ ಹೇಳ್ಬಿಟ್ಟು ಅವ್ರು ಜಿನ್ನು ಕರ್ಕೊಂಡು ಹೋದ್ರು. ಅದೇ ಟೈಮಿಗೆ ಕಿಹೋನ್ ಮರ್ತ್ ಬಿಟ್ರೆ ಈ ಕ್ಯಾಪ್ಟನ್ ಅವ್ನು ಹೇಳ್ದ, ನೀನ್ ನಿಜವಾಗ್ಲೂ ಇಷ್ಟ ಪವರ್ ಇಟ್ಕೊಂಡು ಅದನ್ನ ಮುಚ್ಚಿಟ್ಟಿದ್ಯಾ ಅಂತ ಹೇಳಿದ್ರೆ ನಿನ್ಗೆ ನಿಜವಾಗ್ಲೂ ಏನೋ ರೀಸನ್ ಇರ್ಬೇಕು. ಆದ್ರೆ ಇಡೀ ಟೀಮ್ ಉಳಿಸಿದ್ದಕ್ಕೆ
ಥ್ಯಾಂಕ್ ಯು ಅಂತ ಹೇಳಿ ಹೇಳ್ದ. ಆಗ್ಲೇ ಒಬ್ಳು ಚೈನ್ ಕೇಳ್ತಾಳೆ, ನೀನ್ ಯಾಕೆ ಪಿಕಾಸ್ ಹಿಡ್ಕೊಂಡು ಒಳಗ್ ಬಂದಿದ್ದೆ ಅಂತ ಹೇಳಿ. ಆಗ್ಲೇ ಚೈನ್ ನಿಜವಾಗ್ಲೂ ನಾಚ್ಕೊಂಡು ಹೋಗ್ಬಿಟ್ಲು. ನೆಕ್ಸ್ಟ್ ನಾವು ಅದೇ ಚೊಂಗ್ಜೋಯಿಂದ ನೋಡ್ತೀವಿ, ಅವನಿಲ್ಲಿ ಅವನ ಎಬಿಲಿಟಿ ಬಗ್ಗೆ ಮಾತಾಡ್ತಿದ್ದ. ನಿಜವಾಗ್ಲೂ ಒಬ್ಬ ಈ ರೇಂಜಿಗೆ ಆಗ್ಬೋದಾ, ಈ ರೇಂಜಿಗೆ ಪವರ್ ಹೋಲ್ಡ್ ಮಾಡ್ಬೋದಾ ಅಂತ ಹೇಳಿ ಅವನಿಲ್ಲಿ ಕೇಳ್ತಾನೆ. ಸಂಗ್ ಜಿನು ನಮ್ ಟೀಮಿಗೆ ಬೇಕು, ನಮ್ ಗಿಲ್ಡಿಗೆ ಬೇಕು. ನೆಕ್ಸ್ಟ್ ಜಿನು ಸಂಗ್ ಮೀಟ್ ಮಾಡ್ತಾನೆ, ಅವ್ರೊಂದ್ ಸ್ವಲ್ಪ ಇಲ್ಲಿ ಮಾತಾಡ್ತಾರೆ. ಆಗ್ಲೇ ಮೀಡಿಯಾದವ್ರಿಗೆ ಯಾರೋ ಫೋನ್ ಮಾಡಿ ಹೇಳಿದ್ದಾರೆ, ಈಗಲೇ ನಾವು ಹೊಸ ಹೆಸರಂಗ್ ಕಂಟರ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳಿ. ಅದೇ ಟೈಮಿಗೆ ನಾವು ಒಂದು ಹೊಸ ಕ್ಯಾರೆಕ್ಟರ್ ಸಹ ನೋಡ್ತೀವಿ ಎಪಿಸೋಡ್ ಎಂಡ್ ಆಗಿ. ಈ ಕ್ಯಾರೆಕ್ಟರ್ ಯಾರು ಅದ್ ನಿಮಗೆ ಫ್ಯೂಚರ್ ಅಲ್ಲಿ ಗೊತ್ತಾಗುತ್ತೆ. ಸೊ ಇಲ್ಲಿಗೆ ಎಪಿಸೋಡ್ ಎಂಡು. ಎಪಿಸೋಡ್ 6 ಮಾತ್ರ ಓವರ್ ಆಲ್ ಸೋಲೋ ಲೆವೆಲಿಂಗ್ ಸೋಲೋ ಲೆವೆಲಿಂಗ್ ನಿಜವಾಗ್ಲೂ ಮೆಟ್ಲಿದ್ದಂಗೆ, ಒಂದೊಂದ್ ಮೆಟ್ಲು ಹತ್ತದಿದ್ದಂಗೆ ನಿಮಗೆ ಒಂದೊಂದು ಎಕ್ಸ್ಪೀರಿಯನ್ಸ್ ಬರುತ್ತೆ. ನೀವೇ ನೋಡಿ, ಎಪಿಸೋಡ್ 5 ನಿಮಗೆ ಅವರೇಜ್ ಅನ್ಸಿರ್ಬೋದು, ಆದ್ರೆ ಎಪಿಸೋಡ್ 6 ಇಲ್ಲಿದೆ. ನಿಜವಾಗ್ಲೂ ಎಪಿಸೋಡ್ 6 ಬಗ್ಗೆ ಮಾತಾಡಂಗೆ ಇಲ್ಲ. ರೆಕಾರ್ಡ್ ಬ್ರೇಕಿಂಗ್, ಇಂಟರ್ನೆಟ್ ಬ್ರೇಕಿಂಗ್ ಎಪಿಸೋಡ್ ಇದು. ಈ ಎಪಿಸೋಡ್ ನಿಜವಾಗ್ಲೂ ಕ್ರಂಚಿರೋಲ್ ಸರ್ವರೇ ಪೂರ ಉಡಿಸ್ ಮಾಡೋಯ್ತು. ಸೊ ಈ ಎಪಿಸೋಡ್ ಹೇಗೆ ಅನ್ನಿಸ್ತು, ಈ ವಿಡಿಯೋ ಹೇಗೆ ಅನ್ನಿಸ್ತು ಹೇಳಿ ಕಮೆಂಟ್ ಸೆಕ್ಷನ್ ಆಗಿ. ನಿಜವಾಗ್ಲೂ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಬ್ರೋ. ನಿಜವಾಗ್ಲೂ ಸಬ್ಸ್ಕ್ರೈಬ್ ಮಾಡೋಕೆ ನಿಮ್ಗೇನ್ ದುಡ್ಡೇನೆ ಆಗಲ್ಲ. ಸೊ ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸಪೋರ್ಟ್ ಮಾಡ್ತಾ ಇರಿ. ಈಗ ಸಿಗೋಣ ಇನ್ನೊಂದು ನೆಕ್ಸ್ಟ್ ವಿಡಿಯೋದಾಗೆ. ಅಲ್ಲಿವರೆಗೂ ಟಾಟಾ, ಬೈ ಬೈ. ನೋಡ್ತಾ ಇರಿ ಆನಿಮೇಸ್. ಬೈ ಬೈ.